ದಿವಸ ಆಯ್ತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀರ ಅಂತ ಕೇಳೋದಕ್ಕೂ ಮನಸ್ಸು ಬರ್ತಿತ್ತು. ಯಾಕೆಂದ್ರೆ ನಿಮ್ಮ ಸ್ಥಿತಿ ನನಗೆ ಗೊತ್ತು. ಒಂದು ವಿಷಯ ಗೊತ್ತಾ, ನೀವಿರೋ ತನಕ ಮನೆ ದೇವಸ್ಥಾನ ಇದ್ದಂಗಿತ್ತು. ಆದ್ರೆ ಇವತ್ತು ಆ ಮನೆ ಹಾಳಾಗಿ ಹೋಗ್ಲಿ. ಅದನ್ನ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಅದಕ್ಕೂ ನಮ್ಗೇನ್ ಸಂಬಂಧ? ನಿನ್ ಕೆಲಸ ನೀನು ನೋಡ್ಕೊಂಡು ಹೋಗು. ರಾಧಾ, ರವಿ ಅಂತವ್ರಿಗೆ ಪ್ರೀತಿ ಪ್ರೇಮ ಅನ್ನೋದು ಮೈ ಮೇಲೆ ಬಟ್ಟೆ ಇದ್ದ ಹಾಗೆ. ಅದನ್ನ ಯಾವಾಗ ಬೇಕಾದ್ರೂ ಸುಲಭವಾಗಿ ಬದಲಾಯಿಸ್ತಾರೆ. ಗುರು ಶುಕ್ರ ಶನಿ ಪಶ್ಚಾತ್ ರಾಹುವೇ ಕೇತುವೆ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಗುರು ಶುಕ್ರ ಶನಿ ಪಶ್ಚಾತ್ ರಾಹುವೇ ಕೇತುವೆ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಶನಿಶ್ಚ ರಾಹುವೇ ಕೇತುವೆ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಗುರು ಶುಕ್ರ ಶನಿ ಪಶ್ಚಾತ್ ರಾಹುವೇ ಕೇತುವೆ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಗುರು ಶುಕ್ರ ಶನಿ ಪಶ್ಚಾತ್ ರಾಹುವೇ ಕೇತುವೆ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳ. ಇನ್ನು ಸುತ್ತಾ ಇದಾರಲ್ಲ? 9 ಸಲ ಆಗೋಯ್ತಾ? ಎಣಿಸ್ಲಿಲ್ವಾ? ಎಣಿಸ್ತಾ ಇದ್ದೆ. ಅಷ್ಟಲ ಹುಡುಗಿ ಬಂದಲ್ಲ, ಲೆಕ್ಕ ಎಲ್ಲ ಅಪ್ಪಿತಪ್ಪಾಗೋಯ್ತು. ಅಂದ್ರೆ ದೇಹ ನವಗ್ರಹ ಸುತ್ತಿತ್ತು, ಮನಸ್ಸು ಅವಳೇ ಸುತ್ತಿತ್ತಲ್ಲ? ಹುಡುಗಿ ಚೆನ್ನಾಗಿದ್ದಾಳಲ್ಲ. ನಿಮ್ಮನ್ನ ಏನ್ ಯೋಚಿಸ್ತೀಯಮ್ಮ? ಏನಿಲ್ಲಣ್ಣ. ಪ್ರೀತಿ ಮಹತ್ವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ರಾಧಾ, ಜೀವನ ಪರ್ಯಂತ ನನಗೆ ಮದುವೆ ಆಗದೆ ಇದ್ರು ನಾನೇನು ಯೋಚಿಸ್ತಿರ್ಲಿಲ್ಲ. ಆದ್ರೆ ನಿನ್ನ ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿನ್ನ ನಂಬಿಸಿ ದ್ರೋಹ ಮಾಡಿದ ಅವನ್ ನೆನೆಸ್ಕೊಂಡು ಸಂಕಟ ಪಡ್ತಿದ್ಯಲ್ಲ, ಅದನ್ನ ನನ್ನಿಂದ ಸಹಿಸೋಕಾಗ್ತಿಲ್ಲಮ್ಮ. ಬಾರದ ಹೋಗೋಣ ಬಾ ಅಮ್ಮ. ನೀವು ಕಟ್ಟಬೇಕು ಅಂತಿರೋ ನಿಮ್ ಹೊಸ ಮನೆ ಪ್ಲಾನ್ನ ಬೆಳಿಗ್ಗೆ ಇಂಜಿನಿಯರ್ ಬಂದು ಕೊಟ್ಟು ಹೋದ್ರು. ನೀನಾ ಈ ಜಾಗನ ರಾಧಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ಲು. ಇದೇ ಜಾಗದಲ್ಲಿ ಮನೆನ ನನ್ನ ಟೇಸ್ಟ್ ನಾ ಕಟ್ತಾ ಇದ್ದೆ. I am going to introduce you to a very important person. Mr. Ravi. Yes? Mr. Ravi, Mr. Murthy, our Gandhinagar branch manager. Mr. Murthy, this is Mr. Ravi, our chief guest. Hello, Mr. Murthy. Nice meeting. Excuse me. Hello, Mr. Pat. How is party? See you. ಗೀತಾ. ಹಾಯ್ ಸುರೇಶ್. ಸುರೇಶ, ಸತ್ಯ ಉಳ್ಕೊಂಡೆ. ಹಲೋ ಗೀತಾ, ಹೌ ಆರ್ ಯು? ಫೈನ್. ನೀವ್ ಹೇಗಿದ್ದೀರಾ? ಇಲ್ಲಿವರೆಗೂ ಸುಮಾರಾಗಿದ್ದೆ. ಈಗ ನೀನ್ ನೋಡಿದ್ಮೇಲೆ 5 ವರ್ಷ ಕಡಿಮೆ ಆದಾಗಿದೆ. ಯು ನಾಟಿ. ನಾನ್ ನೋಡಿ ಅಷ್ಟೊಂದು ಸಂತೋಷ ಆಯ್ತಾ? ಹಾ, ಮತ್ತೆ ಎಂಥ ಸಮಯದಲ್ಲಿ ನನ್ನ ಕಾಪಾಡ್ಯಾ? ಕಾಪಾಡಿದ್ದೀನ? ಹಾ, ನಾನು ಒಬ್ನೇ ಇದ್ದೆ, ಮಾತಾಡೋಕೆ ಯಾರಿರ್ಲಿಲ್ಲ. ಈಗ ಕಂಪ್ನಿ ಸಿಗ್ತಾಗಾಯ್ತಲ್ಲ, ಅಂದ ಹಾಗೆ ಮನೆಯೆಲ್ಲ ಚೆನ್ನಾಗಿದ್ದಾರೆ? ಓ ಎಸ್, ಎಲ್ಲ ಚೆನ್ನಾಗಿದ್ದಾರೆ. ಅದೇ ಮನೆ ತಾನೆ? ಸೊ ಸಿ ಯು ಟುಮಾರೋ ಇನ್ ಯುವರ್ ಹೌಸ್, ಓಕೆ? ಸೊ ಹೊರಟ್ರಾ ನೀವು? ಹಾ. ಓಹ್, ಮೈ ಟೈಮ್ ಇಸ್ ಅಪ್. ಸಿ ಯು. ಬೈ. ರೈಟ್. ಸಿ ಯು. ಓಕೆ. ಯಾವ ಹುಡುಗಿನ ಬಿಡಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ. ಎಸ್. ಈಗ ನಿಮ್ಮ ಹತ್ರ ಮಾತಾಡ್ ಹೋದ್ನಲ್ಲ, ಅವ್ನು ನಂಬೇಡಿ. ಅವನೊಬ್ಬ ಅಯೋಗ್ಯ. ಯಾವುದೇ ಹುಡುಗಿ ಸಿಕ್ಕರು ಅವ್ರು ನಂಬಿಸಿ ಮೋಸ ಮಾಡೋದೇ ಅವನ ಕೆಲಸ. ನೀವು ತಿಳ್ಕೊಂಡಿರೋ ಹಾಗೆ ಅವನ ಹೆಸರು ಸುರೇಶ ಅಲ್ಲ. ಅವ್ರು ತಿಳ್ಕೊಂಡಿರೋ ಹಾಗೆ ನನ್ನ ಹೆಸರು ಗೀತಾನೂ ಅಲ್ಲ. ಹೌದು, ನಾನು ಅವ್ರನ್ನ ಮೊದಲನೇ ಸಲ ಒಂದು ಅಂಗಡಿಯಲ್ಲಿ ಮೀಟ್ ಮಾಡಿದೆ. ನನ್ನ ಫ್ರೆಂಡ್ನ ಲಕ್ಷ್ಮಿ ಅಂತ ಕರೆದ್ರು. ಅಷ್ಟೇ ಅಲ್ಲ, ತುಂಬಾ ಪರಿಚಯ ಇರೋರು ಹಾಗೂ ಮಾತಾಡಿದ್ರು. ಆಮೇಲೆ ನಾನು ಅವಳನ್ನ ಯಾರೇ ಇವರು ಅಂತ ಕೇಳಿದ್ದಕ್ಕೆ ನನಗೆ ಇವ್ರು ಗೊತ್ತಿಲ್ಲ, ನಂಗೆ ಪರಿಚಯನೇ ಇಲ್ಲ ಅಂತ ಹೇಳಿದ್ಲು. ಹುಡುಗಿಯರ್ ಗುಂಪಾಗಿದ್ದಾಗ ಯಾವ್ದಾದ್ರೂ ಒಂದು ಕಾಮನ್ ಹೆಸರು ಹೋಗೋದು, ಅವ್ರು ತಿರುಗಿ ನೋಡಿದಾಗ ಅವ್ರ ಹತ್ರ 1 ನಿಮಿಷ ಮಾತಾಡ್ ಹೋಗೋದು ಇವ್ರ ಹಾಬಿ ಅಂತ ನನಗೆ ಅವತ್ತು ಗೊತ್ತಾಯ್ತು. ಮತ್ತೆ ನಾನು ಅವ್ರನ್ನ ಬಾಂಬೆಲಿ ಒಂದು ಹಾಸ್ಪಿಟಲ್ ಮೀಟ್ ಮಾಡಿದೆ. ಅವರೊಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ಡಾಕ್ಟ್ರೇ ಅವ್ರ ಹತ್ರ ಹೇಳೋದನ್ನ ಕೇಳಿ ನನ್ನಿಂದ ನಂಬೋಕೆ ಆಗ್ಲಿಲ್ಲ. ಏನ್ ಹೇಳ್ತಾ ಇದ್ದಾರೆ ನೀವು? ಅವನಿಗೆ ಕ್ಯಾನ್ಸರ್? ಎಸ್,
He's a blood cancer patient. ಇಷ್ಟೊಂದು ಸಾಸ್ ಬಿಡ್ರಿ. ಹೌದು, ಸ್ವಲ್ಪ ಜಾಸ್ತಿ ಆಗೋಯ್ತು. ಈ ಬ್ರೆಡ್ ಕೊಡ್ಲಾ? ಬೇಡ ಬೇಡ, ನೀನು ಹೋಗು. ರವಿ, ಈಗ ಮುಚ್ಚಿಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಯಾಕೆ ಸರ್ ಕಣ್ಣಲ್ಲಿ ನೀರು? ರಾಧಾ ಹುಷಾರಾಗಿದ್ದಾಳೆ? ಅವಳು ಹುಷಾರಾಗೇ ಇದ್ದಾಳೆ. ಆದ್ರೆ ನಿಮ್ಮ ಸ್ಥಿತಿ ನೋಡಿ ನನಗೆ ಸಂಕಟ ಆಗ್ತಿದ್ದಾರೆ. ದೇವರು ನಿಮ್ಮಂಥವ್ರಿಗೆ ಈ ತರ ಕಾಯಿಲೆ ಕೊಡಬಾರ್ದಾಗಿತ್ತು. ನಿಜ ಏನು ಅಂತ ತಿಳ್ಕೊಳ್ಳದೆ ನಿಮ್ಮನ್ನು ದ್ವೇಷ ಮಾಡ್ತಿದ್ದವ್ರ ಪೈಕಿ ನಾನು ಒಬ್ಬ. ರವಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಸರ್, ನಿಮ್ಗೆ ಈ ವಿಷಯ ಗೊತ್ತಾಗಿದೆ ಅಂದಮೇಲೆ ರಾಧನ್ಗೂ ಈ ವಿಷಯ? ಇಲ್ಲ ರವಿ, ಅವಳಿಗೆ ಈ ವಿಷಯ ಗೊತ್ತಿಲ್ಲ. ಬಾಂಬೆ ಹಾಸ್ಪಿಟಲ್ ನಿಮ್ಮನ್ನು ನೋಡಿದ ಒಂದು ಹುಡುಗಿ ನಿಮ್ಮ ವಿಷಯ ಎಲ್ಲ ನನಗೆ ಹೇಳು. ಬಾಂಬೆಲಿ ನನ್ನನ್ನು ನೋಡಿದ ಹುಡುಗಿನ? ಅವಳಿಗೆ ನನ್ನ ವಿಷಯ ಹೇಗೆ ಗೊತ್ತಾ? ಯಾರು? ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪಾರ್ಟಿಲಿ ನಿಮಗೆ ಗೊತ್ತಿಲ್ದಿರೋ ಹುಡುಗಿ ಹತ್ರ ಮಾತಾಡಿ ನೀವು ಹೊರಟೋದ್ರಿ. ಆದ್ರೆ ಅದೇ ಹುಡುಗಿ ನನಗೆಲ್ಲ ಹೇಳಿದ್ಲು. ಸರ್ ಸರ್, ದಯವಿಟ್ಟು ರಾಧನಿಗೆ ಮಾತ್ರ ಈ ವಿಷಯ ಹೇಳ್ಬೇಡಿ ಸರ್, ಪ್ಲೀಸ್. ಇಲ್ಲ ರವಿ, ಹೇಳಲ್ಲ. ಅವಳು ನಿಮ್ಮನ್ನು ಮರಿಬೇಕು, ಅವಳು ನಿಮ್ಮನ್ನು ದ್ವೇಷಿಸಬೇಕು ಅಂತ ನಿಮ್ಮ ನೋವನ್ನೆಲ್ಲ ನುಂಗ್ಕೊಂಡು ಬೇರೊಬ್ಬನ ಪ್ರೀತಿಸ್ತಿರೋ ಹಾಗೆ ನೀವು ನಾಟಕ ಆಡ್ತಿರೋವಾಗ ಆ ನಿಮ್ಮ ನಾಟಕಕ್ಕೆ ನಾನು ಅಂಕದ ಪರದೆ ಹಾಕೋಲ್ಲ ರವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹತ್ರ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಸಾವನನ್ನ ಹುಡ್ಕೊಂಡು ಬರೋದಕ್ಕಿಂತ ಮುಂಚೆ ನಾನು ರಾಧಾ ಮದುವೆ ನೋಡಬೇಕು. ಅದೇ ನನ್ನ ಆಸೆ. ಏರ್ಪಾಡು ಮಾಡಿ ಸರ್, ಪ್ಲೀಸ್. ರಾಧಾ ಇದಕ್ಕೆ ಒಪ್ಕೋಲ್ಲ? ಹೇಗಾದ್ರೂ ಮಾಡಿ ನೀವೇ ಅವಳನ್ನ ಒಪ್ಪಿಸ್ಬೇಕು ಸರ್. ಪ್ರಯತ್ನ ಪಡ್ತೀನಿ ಸರ್. ಒಂದು ನಿಮಿಷ. ಸರ್, ನಿಮ್ಮ ಸಹಾಯದಿಂದ ತಗೊಂಡ ಎಲ್ಲ ಲಾರಿಗಳನ್ನು ನಿಮ್ಮ ಹೆಸರಿಗೆ ಬರೆದಿದ್ದೀನಿ. ಇದು ನೀವು ತಗೊಳ್ಳೇಬೇಕು. ರಾಧಾ ಮದುವೆಲಿ ರಾಧನ್ಗೊಂದು ದೊಡ್ಡ ಬಹುಮಾನ ಕೊಡಬೇಕು ಅಂತ. ರವಿ, ಏನಿದೆಲ್ಲ? ನನ್ನ ಸಂತೋಷಕ್ಕೆ, ನನ್ನ ತೃಪ್ತಿಗೆ. ಇದನ್ನೆಲ್ಲ ನೀವು ತಗೊಂಡ್ರೆ ನಾನು ಇನ್ನೊಂದು 10 ದಿವಸ ಜಾಸ್ತಿ ಬದುಕ್ತೀನೇನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದನ್ನೆಲ್ಲ ನೀವು ಬೇಡ ಅಂದ್ಬಿಟ್ರೆ ಆ ನಿರಾಸೆ, ನೋವು ನನ್ನ ಇವತ್ತೇ ಕೊಂದ್ಬಿಡುತ್ತೆ ಸರ್. ಆಗಲಿ ರವಿ, ಇದರಿಂದ ನಿಮಗೆ ಸಂತೋಷ ಆಗೋದಾದ್ರೆ
ಖಂಡಿತ ತಗೋತೀನಿ. ಸರ್, ರಾಧಾ ಮದುವೆ ಆಗೋವರೆಗೂ ಈ ಫೈಲ್ನ ಅವಳ ಕಣ್ಣಿಗೆ ಬೀಳ್ದಿರಾಗ ನೋಡ್ಕೊಳ್ಳಿ. ಯಾಕೆಂದ್ರೆ ನನ್ನ ರಾಧಾ ತುಂಬಾ ಸೂಕ್ಷ್ಮ. ಶಿ ಇಸ್ ವೆರಿ ಸೆನ್ಸಿಟಿವ್. ಅನುಮಾನ ಬಂದ್ರೆ ನೇರ ಇಲ್ಲಿಗೆ ಬಂದ್ಬಿಡ್ತಾಳೆ.